ಇನ್ಮುಂದೆ ರಾಜಧಾನಿ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಜಾಹೀರಾತು ಫಲಕಗಳನ್ನ ಹಾಕೋ ಹಾಗಿಲ್ಲ. ಯಾಕಂದ್ರೆ ಮನಸೋ ಇಚ್ಛೆ ಜಾಹೀರಾತು ಫಲಕ ಹಾಕ್ತಾ ಇದ್ದವರಿಗೆ ಜಿಬಿಎ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ಜಾಹೀರಾತು ಪೋಸ್ಟರ್, ಬ್ಯಾನರ್ ಪ್ರದರ್ಶನಕ್ಕೆ ಜಿಬಿಎ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ. ಪ್ರತಿ ರಸ್ತೆಯಲ್ಲಿ 200 ಮೀಟರ್ಗೆ ಕೇವಲ 2 ಜಾಹೀರಾತಿಗೆ ಮಾತ್ರ ಅವಕಾಶ ಕೊಡಲಾಗುತ್ತೆ. ಜಿಬಿಎ ಜಾಹೀರಾತು ನಿಯಮ 2025ರ ಅಂತಿಮ ಅಧಿಸೂಚನೆ ಪ್ರಕಟ ಮಾಡಲಾಗಿದೆ. ಆಯಾ ಪ್ರದೇಶದ ಸ್ಥಿರಾಸ್ತಿ ದರದ ಆಧಾರದಲ್ಲಿ ಜಾಹೀರಾತಿಗೆ ಶುಲ್ಕವನ್ನು ನಿಗದಿ ಮಾಡಲಾಗುತ್ತೆ. ಜಾಹೀರಾತು ಪ್ರದರ್ಶನದಿಂದ ವಾರ್ಷಿಕ 800 ಕೋಟಿ ಸಂಗ್ರಹಿಸುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ಜಾಗದಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಅನುಮತಿ ಕಡ್ಡಾಯವಾಗಿ ಪಡೆಯಲೇಬೇಕು. ಇನ್ನು ಬಿಎಂಆರ್ಸಿಎಲ್, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಜಾಗಕ್ಕೆ ಅನುಮತಿಯನ್ನ ಪಡೆಯಬೇಕು. ಸಂಚಾರಿ ಜಾಹೀರಾತು ಪ್ರದರ್ಶನಕ್ಕೆ ಆನ್ಲೈನ್ನಲ್ಲಿ ಮೊದಲೇ ಅನುಮತಿಯನ್ನ ಪಡೆಯಬೇಕು. ಇನ್ನು ನಗರ ಪಾಲಿಕೆಯಿಂದ ನಿರಾಕ್ಷೇಪಣಾ ಪತ್ರವನ್ನ ಪಡೆದುಕೊಳ್ಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಸುವರ್ಣ ನ್ಯೂಸ್ಗೆ ಬಿಎಂಟಿಎಫ್ ಜಂಟಿ ಆಯುಕ್ತೆ ಗಾಯತ್ರಿ ಎನ್ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿಯಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಹೊಸ ಜಾಹೀರಾತು ನಿಯಮಗಳನ್ನು ದಿನಾಂಕ 13/1/2026ರಂದು ಗೃಹ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರನ್ವಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಜಾಹೀರಾತುಗಳನ್ನು ಅಳವಡಿಸುವ ಕುರಿತಂತೆ ಸುದೀರ್ಘವಾದ ನಿಯಮಗಳನ್ನು ರಚನೆಯನ್ನು ಮಾಡಲಾಗಿದೆ. ಪ್ರತಿ 200 ಮೀಟರ್ ಅಡಿಯಲ್ಲಿ ವಾಣಿಜ್ಯ ಜಾಹೀರಾತುಗಳಿಗೆ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಜಾಹೀರಾತು ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಅಗತ್ಯವಾಗಿರುವಂತಹ ಪರವಾನಗಿಯನ್ನು ಪಾಲಿಕೆಗಳಿಂದ ಪಡೆಯಬಹುದಾಗಿದ್ದು, ಪರವಾನಗಿಯು 5 ವರ್ಷ ಅವಧಿಯವರೆಗೆ ವ್ಯಾಲಿಡಿಟಿ ಇರುತ್ತದೆ ಮತ್ತು ಅದಕ್ಕೆ ಶುಲ್ಕವನ್ನು ಸಹ ನಿಗದಿಪಡಿಸಲಾಗಿದೆ. ಶುಲ್ಕವನ್ನು ಪಾವತಿಸಿ ಸಂಬಂಧಪಟ್ಟಂತಹ ಪಾಲಿಕೆಯ ವತಿಯಿಂದ ಪರವಾನಗಿಯನ್ನು ಪಡೆಯಬಹುದು. ಮತ್ತು ವಿವಿಧ ರೀತಿಯ ಜಾಹೀರಾತುಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಗರಿಷ್ಠ ಸೈಜ್ ಇರ್ಬೋದು, ಡೈಮೆನ್ಷನ್ಸ್ ಇರ್ಬೋದು, ಅವುಗಳನ್ನೆಲ್ಲನೂ ಸಹ ಶೆಡ್ಯೂಲಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮತ್ತು ಯಾವುದೇ ರೀತಿಯ ಬಿ ಖಾತೆ ಹೊಂದಿರುವಂತಹ ಕಟ್ಟಡಗಳಲ್ಲಿ ಜಾಹೀರಾತಿಗೆ ಪ್ರದರ್ಶನವನ್ನು ಕೊಡ್ತಾ ಇಲ್ಲ. LED ಜಾಹೀರಾತುಗಳಿಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಬಟ್ ಅದಕ್ಕೆ ಆದಂತಹ ನಿಯಮಗಳನ್ನು ಸಹ ರಚನೆಯನ್ನು ಮಾಡಲಾಗಿದೆ ಮತ್ತು ಅದಕ್ಕೆ ಇರುವಂತಹ ಶುಲ್ಕಗಳನ್ನು ಸಹ ನಿಗದಿಪಡಿಸಲಾಗಿದೆ. ಪ್ರತಿ ಪಾಲಿಕೆಯು ತಮ್ಮ ರಸ್ತೆ, ಸರ್ಕಲ್, ವೃತ್ತಗಳನ್ನು ಗುರುತಿಸಿ ಅದನ್ನು ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಆ ರಸ್ತೆ ಮತ್ತು ವೃತ್ತಗಳಿಗೆ ಸಂಬಂಧಿಸಿದಂತೆ ಜಾಹೀರಾತುಗಳ ಪ್ರದರ್ಶನಕ್ಕೆ ಟೆಂಡರನ್ನು ಕರೆದು ಅದರ ನಂತರ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಲಾಗುವುದು. ಗ್ರೇಟರ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.